ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವಿರುವ ಸ್ಥಳ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರೋದು 2.5 ಎಕರೆ ಖಾಲಿ ಜಾಗ, ಅಂದರೆ ಅದು ಹೊಲ. ನಾವೀಗ ಈ ಸ್ಟೇಟ್ ಹೈವೇಯಿಂದ ಅರ್ಧ ಕಿಲೋಮೀಟರ್ ದೂರ ಹೋಗಬೇಕು. ಈಗ ಇಲ್ಲಿಂದ ಲೆಫ್ಟ್ ತಗೊಂಡಿದ್ದೀವಿ. ಈ ರೋಡಿಂದ ಎರಡು ಕಡೆ ಕಾಣ್ತಾ ಇರೋದಿಲ್ಲ, ಲೇಔಟು, ದೊಡ್ಡ ಲೇಔಟ್ ಇದು. ಈ ಲೇಔಟ್ ದಾಟಿ ಹೋಗಬೇಕು. 2.5 ಎಕರೆ ಖಾಲಿ ಜಾಗ. ಇಲ್ಲಿಂದ ಕೇವಲ 50 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರೋದು. ನೋಡಿ, ಲೆಫ್ಟಿಗೆ ಕಾಣ್ತಾ ಇರೋದು 2.5 ಎಕರೆ ಖಾಲಿ ಜಾಗ. ಮುಂಚೆ ಖಾಲಿ ಜಾಗ ಆಗಿತ್ತು, ಇವಾಗ ತಂಬಾಕು ಹಾಕಿದ್ದಾರೆ. ಎಲ್ಲ ಒಂದು ಫ್ಲ್ಯಾಟ್ ಲ್ಯಾಂಡು. ಈ ತಂಬಾಕು ಹಾಕಿರೋದು ಪೂರ್ತಿ ಒಂದು 2.5 ಎಕರೆ ಇರೋದು. ಸಿಂಗಲ್ ಓನರು, ಜನರಲ್ ಪ್ರಾಪರ್ಟಿ ಇದು. ಇಲ್ಲಿಗೆ ಹತ್ತಿರದ ಟೌನ್ ಬಂದು ಪಿರಿಯಾಪಟ್ಟಣ, ಕೇವಲ 3 ಕಿಲೋಮೀಟರ್ ದೂರ ಇದೆ ಈ ಪ್ರಾಪರ್ಟಿಯಿಂದ. ಸ್ವಲ್ಪ ದಿನದ ಹಿಂದೆ ಇದೆಲ್ಲ ಖಾಲಿ ಬಿಟ್ಟಿದ್ರು, ಇವಾಗ ನೋಡಿ ತಂಬಾಕು ಹಾಕಿದ್ದಾರೆ. ಆಚೆ ಒಂದು ಮನೆ ಇದೆ ನೋಡಿ, ಸುತ್ತಲೂ ಮನೆ ಕಾಣೋದು. ಈ ಪ್ರಾಪರ್ಟಿ ಹತ್ತಿರ ಎಲ್ಲ ಮನೆ ಇರೋದು. ಯಾಕಂದರೆ ಇದು ದೊಡ್ಡ ಲೇಔಟು. ಆ ಲೇಔಟ್ ದಾಟಿ ನಾವು ಇಲ್ಲಿಗೆ ಬರಬೇಕು. ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಪಾಯಿಂಟ್ ಇದು. ನಾನೀಗ ರೋಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಆಚೆ ಒಂದು ಮನೆ ಕಾಣ್ತಾ ಇದೆ. ಅಲ್ಲೆಲ್ಲ ಜನ ನಿಂತಿದ್ದಾರೆ, ಅದಕ್ಕೆ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಎಲೆಕ್ಟ್ರಿಸಿಟಿ, ನೀರು ಮತ್ತು ರೋಡು ಎಲ್ಲ ರೀತಿಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ನೀರಿನ ಸೌಲಭ್ಯ ಅಂದರೆ ಪಕ್ಕದಲ್ಲಿ ಒಂದು ಸಣ್ಣ ಸ್ಟ್ರೀಮ್ ಹರಿತಾ ಇದೆ. ಮತ್ತು ಒಂದು ಬೋರ್ವೆಲ್ ಪಾಯಿಂಟ್ ಕೂಡ ಮಾಡಿದ್ದಾರೆ. ಬೋರ್ ತೆಗೆದಿಲ್ಲ. ಪಕ್ಕದ ಜಮೀನಲ್ಲಿ ಕೂಡ ಬೋರ್ ಹಾಕ್ಸಿದ್ದಾರೆ. ಈ ಕಡೆ ಒಂದು 5 ಬೋರ್ ಇದೆಯಂತೆ ಎಲ್ಲ ಜಮೀನಲ್ಲಿ. ಇಲ್ಲಿ ಮಾತ್ರ ಬೋರು ತೆಗೆದಿಲ್ಲ. ನೀರಿನ ಸೌಲಭ್ಯ ಚೆನ್ನಾಗಿದೆ. ಇದಕ್ಕೆ 4 ಜನ ಓನರ್ ಇದ್ದಾರೆ ಮತ್ತು ಇದು ಜನರಲ್ ಪ್ರಾಪರ್ಟಿ. ಇವರು ಕೇಳ್ತಾ ಇರುವ ಪ್ರೈಸು ಪರ್ ಗುಂಟೆಗೆ 6 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ನಾವು ಪಿರಿಯಾಪಟ್ಟಣದಿಂದ ಇದೇ ರೂಟಲ್ಲಿ ಬಂದಿದ್ದು. ಈಗ ನಾವು ಅದೇ ರೂಟಲ್ಲಿ ವಾಪಸ್ಸು ಹೋಗ್ತಾ ಇದ್ದೀವಿ. ನೋಡಿ, ತಾರ್ ರೋಡು. ಈ ರೋಡ್ ಹೋಗಿ ಸ್ಟೇಟ್ ಹೈವೇಗೆ ಸೇರುತ್ತೆ. ಅಲ್ಲಿವರೆಗೆ ತೋರಿಸ್ತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.